ಸರ್ವರಿಗೂ ಸುಸ್ವಾಗತ ನನ್ನ ಕನಸಿನ ಲೋಕ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ಕಥೆಯಲ್ಲಿ ಮುಂದುವರಿಯೋಣ. ಈಗ ನಾನು ನಿಮ್ಮ ಮುಂದೆ ತಂದಿರುವ ಕಥೆ, ಬ್ರಹ್ಮರು ಲೋಕವನ್ನು ಏಕೆ ಸೃಷ್ಟಿಸಿದರು? ಅನಂತವಾದ ಶೂನ್ಯ, ಎಲ್ಲೆಲ್ಲೂ ಕತ್ತಲೆ, ಸಮಯವೂ ಇರಲಿಲ್ಲ, ಜೀವವೂ ಇರಲಿಲ್ಲ. ಆ ಸಮಯದಲ್ಲಿ ಒಂದು ಮಹಾಶಕ್ತಿ ಇತ್ತು. ಅದುವೇ ಶ್ರೀಮನ್ನಾರಾಯಣ ವಿಷ್ಣು. ಅವರು ಆಕಾಶದಲ್ಲಿ ದೊಡ್ಡ ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿದ್ದರು. ವಿಷ್ಣುವಿನ ನಾಭಿಯಿಂದ ಒಂದು ಕಮಲವು ಅರಳಿತು. ಆ ಕಮಲದ ಮೇಲೆ ಒಂದು ಶಿಶು ಹುಟ್ಟಿತು. ಅವರೇ ಬ್ರಹ್ಮ. ಬ್ರಹ್ಮರು ಕಣ್ಣು ತೆರೆದರು. ಅವರಿಗೆ ಏನೂ ಗೊತ್ತಿರಲಿಲ್ಲ. ನಾನು ಯಾರು? ನಾನು ಇಲ್ಲಿ ಏಕೆ ಇದ್ದೇನೆ? ಅವರು ಕಮಲದ ಕಾಂಡವನ್ನು ಹತ್ತಿ ಕೆಳಗೆ ಹೋಗಲು ಪ್ರಯತ್ನಿಸಿದರು. ಆದರೆ ಅದು ಅಂತೆ ಕಾಣಲಿಲ್ಲ. ಹತಾಶರಾದ ಬ್ರಹ್ಮರು ಧ್ಯಾನಕ್ಕೆ ಕುಳಿತರು. ಅವರು 1000 ವರ್ಷಗಳ ಕಾಲ ಧ್ಯಾನ ಮಾಡಿದರು. ಆದಾಗ ಒಂದು ದಿವ್ಯ ಶಬ್ದ ಕೇಳಿಸಿತು. ಬ್ರಹ್ಮರು ಮತ್ತಷ್ಟು ಗಾಢ ಧ್ಯಾನವನ್ನು ಮಾಡಿದರು. ಆಗ ಅವರ ಮುಂದೆ ವಿಷ್ಣು ಪ್ರತ್ಯಕ್ಷರಾದರು. ಬ್ರಹ್ಮರು ಕೇಳಿದರು, ಪ್ರಭು, ನಾನು ಯಾರು? ನಾನು ಯಾರು? ನನ್ನ ಕೆಲಸ ಏನು? ವಿಷ್ಣು ನಗುತ್ತಾ ಹೇಳಿದರು, ನೀವು ಬ್ರಹ್ಮ, ಸೃಷ್ಟಿಕರ್ತ. ಈ ಶೂನ್ಯವನ್ನು ಜೀವನದಿಂದ ತುಂಬುವುದು ನಿನ್ನ ಕರ್ತವ್ಯ. ನಾನು ವಿಶ್ವವನ್ನು ಕಾಯುತ್ತೇನೆ. ಶಿವರು ಸಂಹಾರ ಮಾಡುತ್ತಾರೆ, ಆದರೆ ಸೃಷ್ಟಿ ಮಾಡುವವರು ನೀವು. ಬ್ರಹ್ಮರು ಕೇಳಿದರು, ಪ್ರಭು, ಈ ಲೋಕವನ್ನು ಏಕೆ ಸೃಷ್ಟಿಸಬೇಕು? ವಿಷ್ಣು ಉತ್ತರಿಸಿದರು, ಜೀವನ ಒಂದು ಲೀಲೆ. ಆನಂದ, ದುಃಖ, ಪ್ರೀತಿ, ದ್ವೇಷ ಇವುಗಳ ಮೂಲಕ ಆತ್ಮ ತನ್ನನ್ನು ಅರಿತುಕೊಳ್ಳುತ್ತದೆ. ಸೃಷ್ಟಿ ಇಲ್ಲದೆ ಅನುಭವವಿಲ್ಲ, ಅನುಭವವಿಲ್ಲದೆ ಬೆಳವಣಿಗೆ ಇಲ್ಲ. ಆದ್ದರಿಂದ ಲೋಕವನ್ನು ಸೃಷ್ಟಿಸು. ಬ್ರಹ್ಮರು ತನ್ನ ಕಣ್ಣು ಮುಚ್ಚಿ ಸೃಷ್ಟಿಯನ್ನು ಆರಂಭಿಸಿದರು. ಮೊದಲು ಅವರು ಆಕಾಶವನ್ನು ಸೃಷ್ಟಿಸಿದರು. ಆಮೇಲೆ ಗಾಳಿ, ಅಗ್ನಿ, ನೀರು, ಮಣ್ಣು ಇವುಗಳಿಂದ ಭೂಮಿ ರೂಪುಗೊಂಡಿತು. ಬ್ರಹ್ಮರು ಪ್ರಾಣಿಗಳನ್ನು ಸೃಷ್ಟಿಸಿದರು. ಹಕ್ಕಿಗಳು, ಪ್ರಾಣಿಗಳು, ನದಿಗಳು, ಪರ್ವತಗಳು. ಆದರೆ ಏನೋ ಕೊರತೆ ಇತ್ತು. ಅವರು ಮನುಷ್ಯರನ್ನು ಸೃಷ್ಟಿಸಿದರು. ಅವರಿಗೆ ಬುದ್ಧಿ, ಭಾವನೆ, ಆಯ್ಕೆ ಮಾಡುವ ಶಕ್ತಿ ಕೊಟ್ಟರು. ಮನುಷ್ಯರು ಸಂತೋಷವಾಗಿದ್ದರು. ಆದರೆ ನಂತರ ಲೋಭ, ಕ್ರೋಧ, ಅಹಂಕಾರ ಬಂದವು. ಬ್ರಹ್ಮರು ವಿಷ್ಣುವನ್ನು ಕೇಳಿದರು, ನಾನು ತಪ್ಪು ಮಾಡಿದ್ದೇನಾ? ವಿಷ್ಣು ಹೇಳಿದರು, ಇಲ್ಲ ಬ್ರಹ್ಮ, ಇವು ಜೀವನದ ಭಾಗ. ಸಂಕಷ್ಟಗಳ ಮೂಲಕವೇ ಮನುಷ್ಯರು ಬಲಿಷ್ಠನಾಗುತ್ತಾನೆ. ಚೈತ್ರ ಮಾಸದ ಮೊದಲ ದಿನ ಬ್ರಹ್ಮರು ಸೃಷ್ಟಿಯನ್ನು ಆರಂಭಿಸಿದ ದಿನ. ಆ ದಿನವೇ ನಾವು ಯುಗಾದಿ ಎಂದು ಆಚರಿಸುತ್ತೇವೆ. ಹೊಸ ಆರಂಭ, ಹೊಸ ಜೀವನ. ಜೀವನದಲ್ಲಿ ಸಿಹಿ ಕಹಿ ಇದೆ. ಅದಕ್ಕಾಗಿ ನಾವು ಬೇಬೆಲ್ಲ ತಿನ್ನುತ್ತೇವೆ. ಬ್ರಹ್ಮರು ಲೋಕವನ್ನು ಸೃಷ್ಟಿಸಿದ್ದು ನಾವು ಜೀವನವನ್ನು ಅನುಭವಿಸಲು. ಪ್ರತಿ ಯುಗಾದಿ ಒಂದು ಅವಕಾಶ, ಹೊಸ ಕನಸು, ಹೊಸ ಆರಂಭ.